ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ವಿಡಿಯೋ ಬಂದು ತುಂಬ ಲೇಟಾಗಿ ಹಾಕ್ತಿದ್ದೀನಿ, ಯಾಕೆಂದರೆ ಮಕ್ಕಳಿಗೆಲ್ಲ ರಜಾ ಇರೋದ್ರಿಂದ ಊರಿಗೆ ಹೋಗಿದ್ವಿ. ಆದ್ದರಿಂದ ವಿಡಿಯೋ ತುಂಬಾ ಲೇಟ್ ಆಯಿತು. ಹಾಗೆಯೇ ಈ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿ ತೊಗೊಬಂದಿದ್ದೀನಿ. ಅದೇನಪ್ಪ ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ. ನಮ್ಮದೇ ಗಿಡದ ಕಾಯಿ ಕಿತ್ಕೊಂಡು ಈ ವರ್ಷ ಉಪ್ಪಿನಕಾಯಿ ಹಾಕ್ತಾಯಿದ್ದೀವಿ. ಅಂದರೆ ಬೇಸಿಗೆ ಕಾಲ ಬಂತು ಅಂದರೆ ಕಂಪಲ್ಸರಿ ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ಮಾಡೇ ಮಾಡ್ತೀವಿ. ವರ್ಷ ಪೂರ್ತಿ ಇಟ್ಕೋಬೇಕಲ್ಲ, ಆದ್ದರಿಂದ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಹಾಗೆ ಯಾವ ರೀತಿ ಮಾಡ್ತೀನಿ, ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಬನ್ನಿ ಈಗ ವಿಡಿಯೋ ನೋಡ್ಕೊಂಬರೋಣ. ಈ ಗಿಡ ಬಂದು ಒಂದು 3 ವರ್ಷದಿಂದ ಕಾಯಿ ಬಿಡ್ತಾ ಇದೆ ಅಷ್ಟೇ. ತುಂಬ ಹಳೆಯ ಗಿಡ ಏನಲ್ಲ, ಹೊಸ ಗಿಡನೇ ಇದು. ಸ್ವಲ್ಪ ಮರದ ಥರ ಆಗಿದೆ, ಅಂದರೆ ಇದು ಓಟೆಯಲ್ಲಿ ಹುಟ್ಟಿರೋಂಥ ಗಿಡ. ಆದ್ದರಿಂದ ಇದರಲ್ಲಿ ಒಂದೊಂದು ಕಾಯಿ ಒಂದೊಂದು ಥರ ಇದೆ, ತೋರಿಸ್ತೀನಿ ನಿಮಗೆ. ಅದೇ ರೀತಿ ಇದು ಹಣ್ಣಾದರೆ ಏನು ಅಷ್ಟು ಟೇಸ್ಟ್ ಇರೋಲ್ಲ, ಆದರೆ ಉಪ್ಪಿನಕಾಯಿ ಮಾತ್ರ ಸಖತ್ತಾಗಿದೆ. ತುಂಬ ಹುಳಿ ಅಂದರೆ ಬಾಯಿಗೆ ಇಟ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಹುಳಿ ಇದೆ. ಈ ರೀತಿ ಹುಳಿ ಇದ್ದರೆ ಉಪ್ಪಿನಕಾಯಿ, ಚಿತ್ರಾನ್ನ ಹಾಗೆ ಮಾವಿನಕಾಯಿ ಚಟ್ನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಈ ಕಾಯಿನ 3 ವರ್ಷದಿಂದ ಅದಕ್ಕೆ ಈ ವರ್ಷ ಹಣ್ಣು ಮಾಡೋದು ಬೇಡ ಅಂತ ಎಲ್ಲ ಉಪ್ಪಿನಕಾಯಿಗೆ ಕಿತ್ಕೊಂಡು ತುಂಬ ಏನು ಬಿಡಲ್ಲ, ಬಿಟ್ಟಷ್ಟು ತುಂಬ ಚೆನ್ನಾಗಿ ಮನೆಗೆ ಯೂಸ್ ಮಾಡ್ಕೊಳ್ತಿದ್ದೀವಿ. ನೋಡಿ, ಇಲ್ಲಿ ನಾನು ಅದಿತಿ ಬಂದು ಮಾಡಿ ಮೇಲೆ ಹತ್ಬಿಟ್ಟು ಕಿತ್ಕೊಳ್ತಾ ಇದ್ದೀವಿ. ಅಂದರೆ ಮನೆ ಹತ್ರನೇ ಇರೋದ್ರಿಂದ ಸ್ವಲ್ಪ ಹೈಟಾಗಿರೋ ನಮ್ಗೆ ಅಂದೋ ಅಂಥದ್ದೆಲ್ಲ ಕಿತ್ಕೊಳ್ತೀವಿ. ಆ ಕಡೆ ಹಸ್ಬೆಂಡು ಮರ ಹತ್ಬಿಟ್ಟು ಅವ್ರು ಕಿತ್ಕೊಳ್ತಾ ಇದ್ದಾರೆ. ಅಂದರೆ ಕೆಳಗಡೆ ಬಿದ್ದುಬಿಟ್ರೆ ಎಲ್ಲ ಕಾಯಿಗಳು ಏಟಾದರೆ ಉಪ್ಪಿನಕಾಯಿ 1 ವರ್ಷ ಬರಲ್ಲ. ಆದ್ದರಿಂದ ಈ ರೀತಿ ಕಾಯಿಗೆ ಏಟಾಗ್ದಂಗೆ ಕಿತ್ಕೋಬೇಕು ಅಂತ ಎಲ್ಲ ಕಿತ್ಕೊಳ್ತಾ ಇದ್ದೀನಿ. ನನಗೆ ಅಂದೋದೆಲ್ಲ ನಾನು ಕಿತ್ಕೊಳ್ತಿದ್ದೀನಿ ಮಾಡಿ ಮೇಲೆ. ಅವರು ಮರ ಹತ್ತಿ ಕಿತ್ಕೊಳ್ತಿದ್ದಾರೆ. ಹಂಗೂ ಕೀಳೋಕ್ಕಾಗದೇ ಇರೋವನ್ನ ಈ ರೀತಿ ಬೆಡ್ಶೀಟ್ ಇಟ್ಕೊಂಡು ಮೇಲಿಂದ ಕೀಳಿಸ್ಬಿಟ್ಟು ಕೆಳಗಡೆ ಹಾಕ್ಸ್ಕೊಳ್ತಿದ್ವಿ. ಕಾಯಿ ಏಟಾಗಬಾರ್ದು ಅಂತ. ನೋಡಿ ಏನೇನು ಆಟ ಆಡ್ತಿದ್ದೀವಿ ನಾವು ಅಂತ. ಕಾಯಿಗೆ ಏಟಾಗ್ಬಿಡ್ತು ಅಂದರೆ ಉಪ್ಪಿನಕಾಯಿ ಕೆಟ್ಬಿಡುತ್ತೆ. ಆದ್ದರಿಂದ ಈ ರೀತಿ ಒಂದು ಕಾಯಿಗೂ ಏಟಾಗ್ದಂಗೆ ಎಲ್ಲ ಕೆಳಗಡೆ ಕೀಳಿಸ್ಕೊಂಡ್ವಿ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಅಲ್ಲೂ 40-45 ಏನೋ ಆಗಿದ್ವು ಕಾಯಿಗಳು. ಮೊದಲಿಂದ ಸ್ವಲ್ಪ ಯೂಸ್ ಮಾಡ್ತಾಯಿದ್ವಿ ಚಿತ್ರಾನ್ನ, ಚಟ್ನಿ ಎಲ್ಲಕ್ಕೂ. ಆದರೆ ಈ ಸರ್ತಿ ಒಂದಿಷ್ಟು ಬಂದಿದೆ. ಹಾಗೆಯೇ ಇನ್ನೂ ಒಂದು 20 ಕಾಯಷ್ಟು ಗಿಡದಲ್ಲಿದೆ. ಅಂದರೆ ಒಂದು ಚಿಕ್ಕದಾಗಿದೆ. ಒಂದೊಂದು ಸರ್ತಿ ಒಂದೊಂದು ಥರ ಬಿಡುತ್ತೆ ಕಾಯಿ. ಇದು ಒಂದೇ ಸರ್ತಿ ಎಲ್ಲ ಕಾಯಿನೂ ಬಿಡಲ್ಲ. ಆದ್ದರಿಂದ ಒಂದು ಚಿಕ್ಕದು ದೊಡ್ಡದು ಇರೋದು ಸಿಗ್ತಾ ಇರುತ್ತೆ. ಅದಕ್ಕೇನು ಸ್ವಲ್ಪ ಚಿಕ್ಕದಾಗಿ ಎಳೆವಿರೋಂಥವನ್ನೆಲ್ಲ ಹಂಗೆ ಬಿಟ್ಟಿದ್ದೀವಿ. ಇನ್ನೊಂದು 20 ಕಾಯಿ ಮೇಲೇ ಇದೆ. ಹಾಗೆ ಹೂವನೂ ಕೂಡ ಗಿಡದಲ್ಲಿ ಹಂಗೆ ಇದೆ. ವರ್ಷ ಪೂರ್ತಿ ಬರ್ತಾ ಇರುತ್ತೆ ಕಾಯಿ. ಹಾಗೆ ನಿಮಗೆ ಈ ಕಾಯಿಗಳ ಶೇಪ್ಗಳು ತೋರಿಸ್ತೀನಿ ನೋಡಿ. ಒಂದೊಂದು ಕಾಯಿ ಒಂದೊಂದು ಶೇಪಲ್ಲಿದೆ. ಒಂದು ನೋಡಿದ್ರೆ ಗುಂಡಿಗಿದೆ, ಹಾಗೆ ಒಂದು ಮಲಗೋಬ ಥರ ಇದೆ. ಆ ಥರ ಒಂದೊಂದು ಕಾಯಿ ಒಂದೊಂದು ವಿಚಿತ್ರವಾಗಿದೆ. ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡದಾಗಿದೆ ಕಾಯಿ ಅಂತ. ಕಾಯಿ ಮಾತ್ರ ಸಕ್ಕತ್ತಾಗಿರುತ್ತೆ ಉಪ್ಪಿನಕಾಯಿಗೆ. ಹಾಗೆಯೇ ಈ ರೀತಿ ಎಲ್ಲ ಕಿತ್ಕೊಂಡು ಒಂದು ಸರ್ತಿ ನೀರಲ್ಲಿ ಚೆನ್ನಾಗಿ ತೊಳೆದು ಸ್ವಲ್ಪ ನೀರೆಲ್ಲ ಹೋಗೋವರೆಗೂ ಡ್ರೈ ಆಗಲಿ ಅಂತ ಒಂದು 2 ಅವರ್ ಸೈಡ್ಗೆ ಇಟ್ಬಿಡ್ತೀನಿ. ನೋಡಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಒಂದೊಂದು ಕಾಯಿ ಒಂದೊಂದು ಥರ ಇದೆ. ಒಂದು ತೋತಪ್ರಿ ಕಾಯಿ ಥರ ಇದೆ, ಒಂದೊಂದು ಗುಂಡು ಕಾಯಿ ಇದೆ, ಏನೇನೋ ಶೇಪುಗಳ ಕಾಯಿ ಇದೆ ಇದರಲ್ಲಿ. ಅಂದರೆ ಓಟೆಯಿಂದ ಬೆಳೆದಿರೋದು. ಹಾಗೆ ಒಂದು ಸೈಡ್ ಮಾತ್ರ ಕಾಯಿ ಬರುತ್ತೆ ಈ ಗಿಡದಲ್ಲಿ. ಗಿಡ ಫುಲ್ಲು ಬರಲ್ಲ, ಅದೇನೋ ಗೊತ್ತಿಲ್ಲ. ಇನ್ನು 3 ವರ್ಷನೇ ಆಗಿರೋದಲ್ಲ, ಆದ್ದರಿಂದ ನಾವು ಹಂಗೇನೋ ಅಂದ್ಕೊಂಡಿದ್ದೀವಿ. ಹಾಗೆ ಒಂದು 2-3 ಅವರು ಚೆನ್ನಾಗಿ ಡ್ರೈ ಆದಮೇಲೆ ಇಲ್ಲಿ ಅತ್ತೆ ನಾನು ಕಟ್ ಮಾಡ್ತಾಯಿದ್ದೀವಿ. ಅತ್ತೆ ಈ ರೀತಿ ಓಟೆ ಎಲ್ಲ ಡಿವೈಡ್ ಮಾಡಿಕೊಡ್ತಿದ್ದಾರೆ. ನಾನಿಲ್ಲಿ ಚಿಕ್ಕ ಪೀಸಸ್ ಕಟ್ ಮಾಡ್ತಿದ್ದೀನಿ. ಒಬ್ಬೊಬ್ಬರು ನನ್ನ ಕೆಲಸ ಮಾಡ್ತಾಯಿದ್ದೀವಿ. ಈ ವರ್ಷ ಉಪ್ಪಿನಕಾಯಿ ಈ ಟೈಮಲ್ಲಿ ಹಾಕ್ತಾಯಿದ್ದೀವಿ. ನಮ್ಮದೇ ಗಿಡದ್ದು. ಪ್ರತಿ ವರ್ಷ ಹೊಲ್ದ ಹತ್ರ ಹೋಗಿ ತೊಗೊಂಬರ್ತಾಯಿದ್ವಿ, ಅದನ್ನು ನಮ್ಮದೇ ಗಿಡದ್ದು. ಆದರೆ ಈ ವರ್ಷ ಮನೆ ಹತ್ರ ಇರೋ ಗಿಡನೇ ಕಾಯಿ ಕಿತ್ಕೊಂಡು ಹಾಕೋಣ ಅಂತ. ಹಾಗೆಯೇ ಖಾರ ಬೇಕಲ್ಲ, ಆದ್ದರಿಂದ ಇಲ್ಲಿ ಬಿಸಿಲಿಗೆ ಮೆಣಸಿನ್ಕಾಯಿ ಒಣಗಿಸಿದ್ದೀವಿ. ಚೆನ್ನಾಗಿ ಡ್ರೈ ಆಗಬೇಕು, ಮುಟ್ಟಿದ್ರೆ ಪುಡಿ ಆಗಬೇಕು ಮೆಣಸಿನ್ಕಾಯಿ. ಅಷ್ಟು ಡ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪೌಡ್ರು. ನೋಡಿ, ಇಷ್ಟು ಕಾಯಿ ಆಯಿತು. ಆಲ್ಮೋಸ್ಟ್ ಒಂದು ಬೇಷನ್ ಆಯಿತು ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಕಟ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ಒಂದು 40 ಕಾಯಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಒಂದು 1/4 kg ಬೆಳ್ಳುಳ್ಳಿನ ಸುಲಿದು ಈ ಥರ ಜಜ್ಜ ಹಾಕ್ಕೊಳ್ತೀನಿ. ಈ ರೀತಿ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆಲ್ಲ ಆಮೇಲೆ ಹಾಕ್ಕೊಂಡ್ರೆ ಆಯಿತು. ಈಗ ಸ್ವಲ್ಪ ಉಪ್ಪಿನಕಾಯಿಗೆ ಮಾತ್ರ ಒಂದು 1/4 kg ಹಾಕ್ಕೊಳ್ತೀನಿ. ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿದ್ರೆ ಟೇಸ್ಟು. ಆದ್ದರಿಂದ ಈ ರೀತಿ ಸುಲಿದ್ಬಿಟ್ಟು ಎಲ್ಲ ಫುಲ್ ಸ್ವಲ್ಪ ಡ್ರೈ ಮಾಡ್ಕೋಬೇಕು. ಎಲ್ಲೂ ತೇವ ಇಲ್ಲದೇ ಇರೋ ಥರ ನೋಡ್ಕೋಬೇಕು. ಉಪ್ಪಿನಕಾಯಿ ಹಾಕಬೇಕಾದ್ರೆ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪನಾದರೂ ನೀರಿನ ಅಂಶ ತಗಲಿದ್ರೆ ಹೊರಟೋಗ್ಬಿಡುತ್ತೆ ಇದು ಉಪ್ಪಿನಕಾಯಿ. 1 ವರ್ಷ ಅಂತೂ ಯೂಸ್ ಮಾಡೋಕ್ಕಾಗೋದೇ ಇಲ್ಲ. ಹಾಗೆ ಇದಕ್ಕೆ ಏನು ಬೇಕು ಅಂತ ನೋಡೋಣ ಬನ್ನಿ.
ನಾನಿಲ್ಲಿ ಇಷ್ಟು ಕಾಯಿಗೆ 1 kg ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕು. ಹಾಗೆ ಇಲ್ಲಿ ಮನೆಯಲ್ಲೇ ಅರಿಶಿನ ಬೋಟ್ ಎತ್ಕೊಂಡು ಈ ಥರ ಪುಡಿ ಮಾಡಿರೋಂಥ ಅರಿಶಿನ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲೊಂದು 5-6 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಜಜ್ಜಿರೋಂಥ ಬೆಳ್ಳುಳ್ಳಿ ಒಂದು 1/4 kg ಅಷ್ಟು. ಬೆಳ್ಳುಳ್ಳಿ ಬೇಕಾದರೆ ಆಮೇಲೆನೂ ಹಾಕ್ಕೋಬೋದು ಒಗ್ಗರಣೆ ಮಾಡೋ ಟೈಮಲ್ಲಿ. ಆದ್ದರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಇವಾಗ ಹಾಕ್ಕೊಂಡ್ರೆ ಆಯಿತು. ಇದನ್ನೆಲ್ಲ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಖಾರಕ್ಕೆ ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. 1 kg ಕರೆಕ್ಟಾಗಿ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಏನಾದರೂ ಖಾರ ಜಾಸ್ತಿ ಬೇಕು ಅಂದರೆ ಅರ್ಧ ಬ್ಯಾಡಗೆ ಮೆಣಸಿನ್ಕಾಯಿ, ಅರ್ಧ ಖಾರದ ಮೆಣಸಿನ್ಕಾಯಿ ತೊಗೋಬೋದು. ಈಗ ಇದಕ್ಕೆ 1 ಹಿಡಿಯಷ್ಟು ಮೆಂತ್ಯ, 1 ಹಿಡಿಯಷ್ಟು ಸಾಸಿವೆನ ತೊಗೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನೆಲ್ಲ ಹಾಕಿ ಪೌಡ್ರ್ ಮಾಡಿಸ್ಕೊಂಬರೋಣ. ಅಷ್ಟರೊಳಗಡೆ ನಾನಿಲ್ಲಿ ಓಟೆ ಮೇಲೆ ಸುತ್ತು ಕಂಡ ಇರುತ್ತಲ್ಲ ಅದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಟಿದ್ದೆ. ಅದನ್ನು ಫುಲ್ಲು ಡ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅತ್ತೆ ಏನು ಬೇಡ ಉಪ್ಪಿನಕಾಯಿಗೆ ಹಾಕೋಣ ಅಂತ ಉಪ್ಪಿನಕಾಯಿಗೆ ಹಾಕ್ತಾಯಿದ್ದಾರೆ. ಅದನ್ನು ಬೇಕಾದ್ರೆ ಸಪ್ರೇಟಾಗಿ ಇಟ್ಕೊಂಡು ಪೌಡ್ರ್ ಮಾಡ್ಕೋಬೋದು. ಅಂದರೆ ಆಮ್ಚೂರು ಪೌಡ್ರ್ ಇರುತ್ತಲ್ಲ ಆ ರೀತಿ ಮಾಡಿಟ್ಕೋಬೋದು. ನೆಕ್ಸ್ಟ್ ಟೈಮ್ ಯಾವಾಗ ತೋರಿಸ್ತೀನಿ ಅದನ್ನು ಕೂಡ. ನಾನೀಗ ಊರಿಗೆ ಬಂದುಬಿಡ್ತಾ ಇದ್ದೆ, ಆದ್ದರಿಂದ ಅದನ್ನೆಲ್ಲ ಮಾಡೋದಕ್ಕಾಗಲ್ಲ ಅಂತ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಿಬಿಡ್ತಾಯಿದ್ದೀನಿ. ಹಾಗೆ ನೋಡಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮಿಲ್ಲಿಂದ ಪೌಡ್ರ್ ಬಂತು. ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟು 1 kg ಮೆಣಸಿನ್ಕಾಯಿ ಪೌಡ್ರನ್ನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಹೆವಿ ಖಾರ ಇರೋಲ್ಲ, ಹಂಗಂತ ಖಾರ ಏನು ಕಮ್ಮಿ ಇರೋಲ್ಲ, ಖಾರನೂ ಚೆನ್ನಾಗೇ ಇರುತ್ತೆ. ಇಷ್ಟು ಕಾಯಿಗೆ ನಾನು 1 kg ಫುಲ್ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಇನ್ನೂ ಖಾರ ಬೇಕು ಅನಿಸಿದ್ರೆ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು. ನಮ್ಮ ಮನೇಲಿ ನೋಡಿ ಕಲ್ಲರ್ ಹೇಗೆ ಕಾಣ್ತಿದೆ ಅಂತ. ಈ ರೀತಿ ಕಲ್ಲರ್ ಇದ್ದರೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆದ್ದರಿಂದ ನಾನು ಬ್ಯಾಡಗೆ ಮೆಣಸಿನ್ಕಾಯನ್ನೇ ಹಾಕ್ಕೊಂಡಿದ್ದೀನಿ. ಹಾಗೆ ಇದೇನು 1 ವರ್ಷ ಬರೋಲ್ಲ ನಮ್ಮ ಮನೆಯಲ್ಲಿ, ಬೇಗನೆ ಮುಗ್ದೋಗುತ್ತೆ. ಹಾಗೆ ಈ ಉಪ್ಪಿನಕಾಯಿನ ಪ್ರತಿದಿನ ಒಂದು ಸರ್ತಿ 3 ರಿಂದ 4 ದಿನ ಚೆಕ್ ಮಾಡ್ಕೋಬೇಕು. ಅಂದರೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡ್ತೀವಲ್ಲ ಅದನ್ನು ಡೈಲಿ ಬೆಳಗ್ಗೆ ಒಂದು ಸರ್ತಿ ಕೈಯೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇದನ್ನೆಲ್ಲ ಸ್ಪೂನಲ್ಲೇ ಮಿಕ್ಸ್ ಮಾಡಬೇಕು. ಇವಾಗ ಮಾತ್ರ ಅತ್ತೆ ಕೈ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ, ಯಾಕೆಂದರೆ ಉಪ್ಪು ಖಾರ ಎಲ್ಲ ಕಡೆ ಆಗಲ್ಲ ಅಂತ. ಪದೇ ಪದೇ ಉಪ್ಪಿನಕಾಯಿಗೆ ಕೈ ಹಾಕಬಾರ್ದು. ಒಂದು ವುಡನ್ ಸ್ಟಿಕ್ಕಲ್ಲಿ ಡೈಲಿ ಮಿಕ್ಸ್ ಮಾಡಬೇಕು, ಪದೇ ಪದೇ ಕೈ ಹಾಕಬಾರ್ದು. ಹಾಗೆಯೇ ಎಲ್ಲರೂ ಮಿಕ್ಸ್ ಮಾಡಬಾರ್ದು. ಅತ್ತೆ ಒಬ್ಬರೇ ಮಿಕ್ಸ್ ಮಾಡ್ತಾರೆ. ಪ್ರತಿಯೊಬ್ಬರೂ ಮಿಕ್ಸ್ ಮಾಡಿದ್ರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಆದ್ದರಿಂದ ಪ್ರತಿ ವರ್ಷವೂ ಅತ್ತೆನೇ ಈ ರೀತಿ ಒಂದು 3 ರಿಂದ 4 ದಿನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ತೀವಿ. ಇನ್ನು ಮಿಕ್ಕಿದ್ದನ್ನೆಲ್ಲ ಫ್ರಿಜ್ಜಾಗಿ ಇಡ್ತೀವಿ. ಇದೇ ರೀತಿ ಕಲ್ಲರು ಇದೇ ರೀತಿ ಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಕಲ್ಲರ್ ಹಿಂಗೆ ಇರುತ್ತೆ. ಆದ್ದರಿಂದ ಇದನ್ನೆಲ್ಲ ಫ್ರಿಜ್ಜಿಗೆ ಇಟ್ಕೊಳ್ತೀವಿ. ಆವಾಗ ಒಂದು ಸರ್ತಿ ತೆಗೆದುಬಿಟ್ಟು ಚೆಕ್ ಮಾಡ್ಕೊಳ್ತೀವಿ. ನೋಡಿ ಕಲ್ಲರ್ ಯಾವ ರೀತಿ ಇದೆ ಅಂತ. ಈ ಕಲ್ಲರ್ ಬರೋಕ್ಕೋಸ್ಕರನೇ ನಾನು ಈ ಕಾಶ್ಮೀರಿ ರೆಡ್ ಚಿಲ್ಲಿ ಯೂಸ್ ಮಾಡಿರೋದು. ಹಾಗೆಯೇ ಖಾರನೂ ಕೂಡ ತುಂಬ ಚೆನ್ನಾಗೇ ಇದೆ, ಖಾರ ಏನು ಕಡಿಮೆ ಇಲ್ಲ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಈ ಉಪ್ಪಿನಕಾಯಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ಲ. ಲಾಸ್ಟಲ್ಲಿ ಅತ್ತೆ ಈ ಬೇಸನ್ಗೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಡ್ತಾರೆ. ತಿಂತಾಯಿದ್ರೆ ಅಂತೂ ಸಾಕತ್ತಾಗಿರುತ್ತೆ. ಇಲ್ಲಿ ಅತ್ತೆ ಮಾಡ್ತಾಯಿದ್ದಾರೆ ನೋಡಿ, 1 ಬಕೆಟ್ ಫುಲ್ ಆಯಿತು. ಹಾಗೆ ನಾನು ಹೇಳಿರೋದನ್ನೆಲ್ಲ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ನಾನು 3 ದಿನ ಮಿಕ್ಸ್ ಮಾಡೋದನ್ನು ತೋರಿಸೋದಿಲ್ಲ, ಯಾಕೆಂದರೆ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ.